ರಾಜ್ಯದಲ್ಲಿ ಹೆಚ್ಚುತ್ತಾ ಇದೆ ಹೃದಯಾಘಾತ ಸಮಸ್ಯೆ. ರಾಜ್ಯದ ಜನರಿಗೆ ಶುರುವಾಯ್ತಾ ಭಯ ಅನ್ನೋ ಪ್ರಶ್ನೆ. ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ರೋಗಿಗಳ ಸಂಖ್ಯೆ ಹೆಚ್ಚಳ ಆಗ್ತಾ ಇದೆ. ಆಸ್ಪತ್ರೆಯಲ್ಲಿ 100ರ ಗಡಿ ದಾಟಿದೆ ರೋಗಿಗಳ ಸಂಖ್ಯೆ. 60ರಿಂದ 70 ಜನ ಬರ್ತಾ ಇದ್ದಂತ ಆಸ್ಪತ್ರೆಗೆ 100 ಜನ ಆಗಮಿಸ್ತಾ ಇದ್ದಾರೆ. ಕಳೆದ 10ರಿಂದ 15 ದಿನಗಳಲ್ಲಿ ಇಕೋ ಇಸಿಜಿ ತಪಾಸಣೆಯೇ ಹೆಚ್ಚಳ ಆಗ್ತಾ ಇದೆ. ನೋಡಿ, ರಾಜ್ಯದಾದ್ಯಂತ ಕೆಲವೊಂದಷ್ಟು ಸುದ್ದಿಗಳನ್ನು ನಾವು ನೋಡ್ತಾ ಇದ್ದೀವಿ, ಕೇಳ್ತಾ ಇದ್ದೀವಿ. ಅಲ್ಲಿ ಹೃದಯಾಘಾತ ಆಯ್ತಂತೆ, ಇಲ್ಲಿ ಹೃದಯಾಘಾತ ಆಯ್ತಂತೆ, 20 ಜನ ಅಂತೆ, 35 ಜನ ಅಂತೆ, 20 ವರ್ಷದವರಂತೆ, 25 ವರ್ಷದವರಂತೆ ಅಂತ. ಸಹಜವಾಗಿ ಜನರಲ್ಲಿ ಒಂದು ಜೀವ ಭಯ ಅನ್ನೋದು ಇದ್ದೇ ಇರುತ್ತೆ. ಅದು ಯಾರೇ ಆಗಿರಲಿ, ಹೇಗಾದರೂ ಜೀವ ಉಳಿದ್ರೆ ಸಾಕು ಅನ್ನೋ ಪರಿಸ್ಥಿತಿ. ಆ ಕಾರಣಕ್ಕಾಗಿ ಜನರು ಸ್ವಲ್ಪ ಆತಂಕಕ್ಕೊಳಗಾದಂಗೆ ಕಾಣಿಸ್ತಾ ಇದೆ. ಹಾಗಾಗಿ ಹಾಸ್ಪಿಟಲ್ಗೆ ಹೋಗಿ ಚೆಕಪ್ ಮಾಡಿಸ್ಕೊಳ್ಳೋರ ಸಂಖ್ಯೆ ಹೆಚ್ಚಾಗ್ತದೆ. ಇದೇನು ತಪ್ಪು ಅಂತ ಅಲ್ಲ. ಹೌದು, ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳೋದ್ರಿಂದ ಏನು ತಪ್ಪಾಗತ್ತೆ? ನಮ್ಮ ಜೀವ ನಾವು ನೋಡ್ಕೊಳ್ಬೇಕಾಗತ್ತೆ. ನಮ್ಮನ್ನು ನಂಬ್ಕೊಂಡು ನಮ್ಮ ಫ್ಯಾಮಿಲಿ ಇರತ್ತೆ, ನಾವೇ ಮನೆ ಆಧಾರ ಸ್ತಂಭ ಆಗಿರ್ತೀವಿ. ಇನ್ನೂ ಮಾಡಬೇಕಾಗಿರೋದು ಸಾಕಷ್ಟು ಕೆಲಸಗಳಿರತ್ತೆ. ಹೀಗಿದ್ದಾಗ ಆತಂಕ ಅನ್ನೋದು ಇದ್ದೇ ಇರತ್ತೆ. ಹಾಸ್ಪಿಟಲ್ಗೆ ಹೋಗಿ ನಾರ್ಮಲ್ ಆಗಿ ಒಂದು ಚೆಕಪ್ ಮಾಡಿಸೋದು ಬಹಳ ಸೂಕ್ತ. ನಾನು ಆಗಲೇ ಹೇಳ್ತಾ ಇದ್ದೆ, ನಮ್ಮಲ್ಲಿ 2 ಕೆಟಗರಿ ಇದೆ. ಒಂದು, ಏನಾದರೂ ಸಮಸ್ಯೆ ಆಗಿದ ತಕ್ಷಣ ಸ್ವಲ್ಪ ಎಚ್ಚೆತ್ಕೊಂಡು ಬಿಡ್ತಾರೆ, ಹಾಸ್ಪಿಟಲ್ಗೆ ಹೋಗಿ ಟ್ರೀಟ್ಮೆಂಟ್ ತೆಗೆದುಕೊಳ್ತಾರೆ, ಮುಂಚಿತವಾಗಿ ಅಡ್ವಾನ್ಸ್ಡ್ ಆಗಿ ಸ್ವಲ್ಪ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಇನ್ನೊಂದು ಕೆಟಗರಿ ಇದೆ, ಅದು ಬಹಳ ಡೇಂಜರು. ತಾವು ಹಾಸ್ಪಿಟ್ಲಿಗೆ ಹೋಗಲ್ಲ, ತಮ್ಮ ಅಕ್ಕಪಕ್ಕ ಇರೋರ್ನು ಹಾಸ್ಪಿಟ್ಲಿಗೆ ಕಳಿಸಲ್ಲ. ಅಯ್ಯೋ ಬಿಡಿ, ಏನೋ ಆಗಲ್ಲ, ಅದೆಲ್ಲ ಸುಮ್ಮನೆ, ಈ ಟಿ ವಿಯವರಿಗೂ ಮಾಡೋ ಕೆಲಸ ಇಲ್ಲ, ಸುಮ್ಮನೆ ತೋರಿಸ್ತಾರೆ, ಸುಮ್ಮನೆ ಹೇಳ್ತಾರೆ, ಏನೂ ಆಗಲ್ಲ, ಆರಾಮಾಗಿ ನಾವು ಮನೇಲಿದ್ದರೆ ಏನಾಗತ್ತೆ, ಟೈಮ್ ಟು ಟೈಮ್ ಊಟ ನಿದ್ದೆ ಮಾತ್ರ ಚೆನ್ನಾಗಿ ಮಾಡಬೇಕು, ಇಲ್ಲ ಯಾವುದಾದ್ರೂ ಯೂಟ್ಯೂಬ್ ನೋಡ್ಬಿಡ್ತಾರೆ. ಈಗೇನು ಡಾಕ್ಟರ್ಸ್ಗಳು ನಿಮ್ಮ ಮೊಬೈಲಲ್ಲೇ ಸುಮಾರು ಜನ ಸಿಕ್ಬಿಡ್ತಾರೆ. ಸೊ ಆ ಟ್ರೀಟ್ಮೆಂಟನ್ನು ಮನೇಲಿ ಮಾಡ್ಕೊಳ್ಳೋಕೆ ಶುರು ಮಾಡ್ತಾರೆ. ಇದನ್ನು ಫಸ್ಟು ಬಿಟ್ಬಿಡಿ. ಬಿ ಪಿ ಮಾತ್ರೆ ತಗೊಳ್ಳೇಬೇಡಿ, ವರ್ಷಾನ್ಗಟ್ಲೆ ತಗೋಬೇಕು, ಲೈಫ್ ಟೈಮ್ ತಗೋಬೇಕು. ಬಿ ಪಿ ಮಾತ್ರ ಚೆಕ್ ಮಾಡಿಸ್ಬೇಡಿ, ನಾವೆಲ್ಲ ಬಿ ಪಿ ಮಾತ್ರನೇ ತಗೊಳ್ಳಲ್ಲ. ಅದನ್ನೆಲ್ಲನೂ ಅಡ್ವೈಸ್ ಮಾಡೋದನ್ನ ಬಿಟ್ಬಿಡಿ. ಬೇರೆಯವ್ರ ಜೀವನ ಆದರೂ ಉಳಿಯುತ್ತೆ. ಯಾಕೆ ಅಂತಂದರೆ ನೆಗ್ಲೆಕ್ಟ್ ಮಾಡುವಂಥ ವಿಚಾರ ಇದಲ್ಲ. ಹಾಗಾಗಿ ಇಲ್ಲೂ ಹುಬ್ಬಳ್ಳಿಯಲ್ಲಿ ಹಾಸ್ಪಿಟಲ್ಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಹೋಗ್ತಾ ಇದ್ದಾರಂತೆ, ಇ ಸಿ ಜಿ ಎಲ್ಲ ಮಾಡಿಸ್ತಿದ್ದಾರಂತೆ. ಅವ್ರಿಗೊಂದು ನೆಮ್ಮದಿ ಅಲ್ವಾ? ಓಕೆ, ಏನು ಸಮಸ್ಯೆ ಇಲ್ಲ. ಒಂದು ವೇಳೆ ಬಿ ಪಿ ಜಾಸ್ತಿ ಇದ್ದರೆ ಅದಕ್ಕೇನು ಮೆಡಿಟೇಷನ್ ಮಾಡಬೇಕು ಅಥವಾ ಮೆಡಿಸನ್ ತೊಗೋಬೇಕು, ಶುಗರ್ ಜಾಸ್ತಿ ಇದೆಯಾ ಅದಕ್ಕಿನ್ನೇನೋ, ಹಾರ್ಟಲ್ಲಿ ಏನೋ ಸಮಸ್ಯೆ ಇದೆಯಾ ಅದಕ್ಕಿನ್ನೇನೋ, ಏನಾಗುತ್ತೆ ಎಚ್ಚರಿಕಾ ಕ್ರಮಗಳನ್ನು ಕೈಗೊಂಡ್ರೆ ಆ ಕೆಲಸವನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ಹೆಸರು ಇದಕ್ಕೆ ಸಂಬಂಧಪಟ್ಟಂತೆ ಹುಬ್ಬಳ್ಳಿಯಲ್ಲಿ ಯಾವ ಥರದ ಪರಿಸ್ಥಿತಿ ಇದೆ, ಆತಂಕಕ್ಕೆ ಒಳಗಾಗಿದ್ದಾರಾ, ಏನು ಹೇಳ್ತಾರೆ ಜನ ಅನ್ನೋದ್ರ ಬಗ್ಗೆ ಅಲ್ಲಿನ ವೈದ್ಯಾಧಿಕಾರಿಗಳನ್ನು ನಮ್ಮ ಪ್ರತಿನಿಧಿ ಯಲ್ಲಪ್ಪ ಮಾತನಾಡಿಸಿದ್ದಾರೆ, ನೋಡೋಣ. ಹೃದಯಾಘಾತಕ್ಕೆ ಅದೆಷ್ಟೋ ಜನ ಇವತ್ತು ಬಲಿ ಆಗ್ತಾ ಇದ್ದಾರೆ. ಇದರ ನಡುವೆ ಇಲ್ಲಿ ಅಂತಂದರೆ ಉತ್ತರ ಕರ್ನಾಟಕದ ಏನು ಸಂಜೀವಿನಿ ಹುಬ್ಬಳ್ಳಿಯ ಕಿಮ್ಸ್ ಏನಿದೆ, ಈ ಕಿಮ್ಸ್ಗೆ ಇಲ್ಲಿ ಅಂದರೆ ತಪಾಸಣೆ ಸಂಖ್ಯೆ ಇಲ್ಲಿ ಅಂದರೆ ಹೆಚ್ಚಾಗ್ತಾ ಇದೆ. ಪ್ರತಿಶತ ಇಲ್ಲಿವರೆಗೂ ನೋಡೋದಾದ್ರೆ ಪ್ರತಿದಿನಿತ್ಯ ಇದರ 60ರಿಂದ 70 ಜನ ಇಲ್ಲಿ ಅಂದರೆ ಚಿಕಿತ್ಸೆ ಪಡಿತಾ ಇದ್ರು. ಈಗ ಅದರ ಅಂದರೆ 100ರ ಗಡಿ ದಾಟಿದೆ. ಈ ಸಂಪರ್ಕ ನನ್ನ ಜೊತೆ ಮಾತನಾಡಲಿಕ್ಕೆ ಕಿಮ್ಸ್ ಅಧೀಕ್ಷಕರಾದಂತಹ ಡಾಕ್ಟರ್ ಈಶ್ವರ್ ಅಶ್ಬೀದರ್, ನಾನು ಅವರನ್ನೇ ಮಾತಾಡ್ತೀನಿ. ಸರ್, ಮೊದಲಿಗೆ 60ರಿಂದ 70 ಜನ ಚಿಕಿತ್ಸೆ ಪಡಿತಾ ಇದ್ರು, ಈಗ ಅದು ಶೇಕಡ 100 ಗಡಿ ದಾಟಿದೆ ಸರ್. 15ರಿಂದ 20% ಜಾಸ್ತಿ ಆಗಿದೆ. ಏನಂದರೆ ಇವೆಲ್ಲ ಸುದ್ದಿ ಕೇಳಿ ಜನರೆಲ್ಲ ಎದೆನೋವು ಅಂದ ತಕ್ಷಣ ಬರ್ತಾ ಇದ್ದಾರೆ, ಎಸ್ಪೆಷಲಿ ಯುವಕರು. ಇದು ಅಷ್ಟು ಭಯ ಪಡೋ ಅಗತ್ಯ ಇಲ್ಲ. ಇದು ಮೇನ್ ಅಂದರೆ ಒಂದು ಜನರಿಗೆ ಇದನ್ನೆಲ್ಲ ತಿಳಿಸ್ಬೇಕಾಗಿದೆ. ಇಂಪಾರ್ಟೆನ್ಸ್ ಆಫ್ ಇದು ಆಹಾರದ ಬಗ್ಗೆ, ಆಹಾರ ಮುಖ್ಯವಾಗಿ ಏನೇನು ಆಹಾರ ತಗೊಳ್ಬೇಕು, ಆಮೇಲೆ ಇಂಪಾರ್ಟೆನ್ಸ್ ಆಫ್ ಎಕ್ಸಸೈಸ್, ವ್ಯಾಯಾಮದ ಸದುದ್ದೇಶ, ಇವು ಎರಡನ್ನೂ ಸರಿ ಮಾಡಿದರೆ ಇವೆಲ್ಲ ಹೆದರೋ ಕಾರಣ ಇರೋದಿಲ್ಲ. ಇಲ್ಲಿ ಕಡಿಮೆ ಇದೆ ಆ್ಯಕ್ಚುಲಿ, ಅಂಥ ಜಾಸ್ತಿ ಹೆದರುವಂಗೆ ಜಾಸ್ತಿ ಏನಿಲ್ಲ ಯುವಕರಲ್ಲಿ ಹೃದಯಾಘಾತ. ಇಲ್ಲಿ 40ರಿಂದ ಕೆಳಗಡೆ ವಯಸ್ಸಿನಲ್ಲಿ ಜನವರಿಂದ ಇಲ್ಲಿವರೆಗೂ ಭಾಳ 1-2 ಜನರಿಗೆ ಅಷ್ಟೇ ಇದೆ. ಸರಿ, ಪ್ರಮುಖವಾಗಿ ನೋಡಿದಾಗ ಇಲ್ಲಂದರೆ ಸಾಕಷ್ಟು ಜನ ಚಿಕಿತ್ಸೆ ಪಡಲಿಕ್ಕೆ ಮುಂದಾಗ್ತಿದ್ದಾರೆ. ಈ ಅಂಕಿ ಸಂಖ್ಯೆಗಳು, ಈ ಹಿಂದ್ಗಡೆ ಅಂಕಿ ಸಂಖ್ಯೆ ಮತ್ತು ಈಗಿನ ಅಂಕಿ ಸಂಖ್ಯೆ ನೋಡಿದರೆ ತಪಾಸಣೆ ಹೇಗೆಲ್ಲ ಇದೆ ಸರ್? ತಪಾಸಣೆ ಎಲ್ಲ ಚೆನ್ನಾಗಿದೆ. ನಮ್ಮಲ್ಲಿ ಕಾರ್ಡಿಯಾಲಜಿಸ್ಟ್ ಎಲ್ಲ ಅದಕ್ಕೆ ತಯಾರಿ ಮಾಡಿದ್ದಾರೆ. ಬಟ್ ಆದರೆ ಇದರಲ್ಲಿ ಜಾಸ್ತಿ ನಂಬರ್ ಏನೂ ಆಗಿಲ್ಲ. ಇಲ್ಲಿ ಬರೋ ಇದರಲ್ಲಿ ಜನರು ಬರ್ತಾ ಇದ್ದಾರೆ ಒ ಪಿ ಡಿಗೆ, ಬಟ್ ಅಡ್ಮಿಷನ್ ಆಗಲಿ, ಹಾರ್ಟ್ ಅಟ್ಯಾಕ್ ಇನ್ಸಿಡೆಂಟ್ ಆಗಲಿ ಜಾಸ್ತಿ ಏನೂ ಆಗಿಲ್ಲ ಇಲ್ಲಿ. ಅಂದರೆ ತಪಾಸಣೆ ಮಾಡ್ಕೊತಿದ್ದಾರೆ, ಬರೋದು ಇ ಸಿ ಜಿ, ಇಕೋ, ಟಿ ಎಮ್ ಟಿ ಮಾಡಿಸ್ತಿದ್ದಾರೆ ಸರ್.
ಅವೆಲ್ಲ ಟೆಸ್ಟ್ ಮಾಡ್ತಾ ಇದ್ದಾರೆ, ECG, ಎಕೋ. ಬಟ್ ಆದರೆ ಹೃದಯಾಘಾತದಲ್ಲಿ ಸಂಖ್ಯೆ ಏನು ಏರಿಕೆ ಆಗಿಲ್ಲ. ಟೆಸ್ಟ್ ಮಾಡೋರ ಸಂಖ್ಯೆ ಹೆಚ್ಚಿಗೆ ಆಗಿದೆ ಸರ್, ಹೃದಯಾಘಾತ ಕಡಿಮೆ ಇದೆ ಸರ್ ನಿಮ್ಮ ಪ್ರಕಾರ? ಹಾಂ, ಟೆಸ್ಟ್ ಮಾಡೋರು ಎದೆ ನೋವು ಅಂದ ತಕ್ಷಣ ಹೆದರ್ಕೊಂಡು ಬರೋರು ಜಾಸ್ತಿ ಆಗಿದ್ದಾರೆ. ಈಗ ಯಾರು ಜಾಸ್ತಿ ಆಗಿದೆ ಇವತ್ತು ಭಯಗೊಂಡು ಅದೆಷ್ಟೋ ಜನ ಇವತ್ತು ಸ್ಕ್ಯಾನಿಂಗ್ ಬರ್ತಾರೆ, ತಪಾಸಣೆಗಾಗಿ ಬರ್ತಿದ್ದಾರೆ ಸರ್, ಅವ್ರಿಗೇನು ಜಾಗೃತಿ ಮೂಡಿಸುವಂಥ ಕೆಲಸ ಏನು ಕಿಮ್ಸ್ ಮಾಡ್ತಿದೆ ಸರ್? ಅದೇ ಇಂಪಾರ್ಟೆನ್ಸ್ ಆಫ್ ಡಯಟ್ ಆ್ಯಂಡ್ ಇಂಪಾರ್ಟೆನ್ಸ್ ಆಫ್ ಎಕ್ಸಸೈಸ್, ಇವು ಎರಡರ ಬಗ್ಗೆ ಸಾರ್ವಜನಿಕರು ತಿಳುವಳಿಕೆ ಹೇಳಬೇಕಂದು ನಾವು ಕಾರ್ಯಕ್ರಮ ಹಮ್ಮಿಕೊಳ್ಳಬೇಕೆಂದು ವಿಚಾರ ನಡೆಸಿದ್ದೀವಿ. ಸದ್ಯದಲ್ಲೇ ಅದನ್ನು ಜಾರಿಗೊಳಿಸ್ತೀವಿ. ಓಕೆ, ಥ್ಯಾಂಕ್ ಯು ಸರ್. ಈ ಹಿಂದ್ಗಡೆ ಇದ್ದಂತಹ ಏನು ಅಂಕಿ ಸಂಖ್ಯೆಯನ್ನು ನೋಡಿದಾಗ ಇಲ್ಲಿ ಅಂದರೆ ಪ್ರತಿ ತಿಂಗಳು ಇಲ್ಲಿ ಅಂದರೆ ಪ್ರತಿದಿನವೂ ಇಲ್ಲಿ ನಿಮಗೆ 50ರಿಂದ 60 ಜನ ಬಂದು ಇಲ್ಲಿ ಆರೋಗ್ಯ ತಪಾಸಣೆ ಮಾಡ್ಕೊಳ್ತಾ ಇದ್ರು. ಆದರೆ ಈಗ ಏನು ಹೃದಯಾಘಾತ ಅನ್ನುವಂತಹ ಏನು ಭಯ ಏನು ಹುಟ್ಟಿದೆ ಜನರಲ್ಲಿ, ಇದರಿಂದ ನಮಗೆ ಇಲ್ಲಿ 100ರ ಗಡಿ ದಾಟಿದೆ. ಹೀಗಾಗಿ ಇಲ್ಲಿ ECG, ಇಕೋ, TMT ಮುಖಾಂತರ ನಾವು ತಪಾಸಣೆ ಮಾಡ್ತೀವಿ. ಆದರೆ ಹೃದಯಾಘಾತ ಘಟನೆಗಳು ಇವತ್ತು ಹುಬ್ಬಳ್ಳಿಯ ಕಿಮ್ಸಲ್ಲಿ ಕಡಿಮೆ ದಾಖಲಾಗ್ತಿದೆ ಅನ್ನೋದು ಕಿಮ್ಸ್ ಅಧೀಕ್ಷಕರ ಮಾತು. ಕ್ಯಾಮ್ರಾ ಪರ್ಸನ್ ಬರ್ ಜೊತೆ ಯಲ್ಲಪ್ಪ ಸೋಲಾರಗೊಪ್ಪ, TV5 ಹುಬ್ಬಳ್ಳಿ.